ಓಂ ಶಾಂತಿ. ಮುರಳಿ ದಿನಾಂಕ 5/10/87 ಇಸ್ವಿನಲ್ಲಿ ಅವ್ಯಕ್ತ ಬಾಬ್ದಾದಾರವರು ನುಡಿಸಿರ್ತಕ್ಕಂಥ ಮಧುರ ಮಹಾವಾಕ್ಯಗಳು. ಬ್ರಾಹ್ಮಣ ಜೀವನ ಕಾ ಸುಖ ಸಂತುಷ್ಟತಾ ವ ಪ್ರಸನ್ನತಾ. ಈ BK ಲೈಫ್ನಲ್ಲಿ ಬ್ರಾಹ್ಮಣ ಜೀವನದಲ್ಲಿ ಸುಖ ಅಥವಾ ಸಂತುಷ್ಟತೆ, ಪ್ರಸನ್ನತೆ ಬಗ್ಗೆ ಬಾಬಾರವರು ತಿಳಿಸ್ತಿದ್ದಾರೆ. आज बाप दादा चारों ओर के अपने अति लाडले सिखिलदे ब्राह्मण बच्चों में से विशेष ब्राह्मण जीवन का विशेषता संपन्न बच्चों को देख रहे हैं. ಇವತ್ತು ಬಾಪ್ ದಾದಾರವರು ನಾಲ್ಕಾರು ಕಡೆ ಇರತಕ್ಕಂತಹ ತಮ್ಮ ಅತ್ಯಂತ ಮುದ್ದಾಗಿರತಕ್ಕಂತಹ ಬಹಳ ಕಾಲದಿಂದ ಅಗಲಿ ಹೋಗಿ ಮತ್ತೆ ಬ್ರಾಹ್ಮಣರಾಗಿರ್ತಕ್ಕಂತಹ ಮಕ್ಕಳೊಂದಿಗೆ ವಿಶೇಷವಾಗಿ ಬ್ರಾಹ್ಮಣ ಜೀವನದ ವಿಶೇಷತೆಯಿಂದ ಸಂಪನ್ನವಾಗಿರುವಂಥ ಮಕ್ಕಳನ್ನು ನೋಡ್ತಾ ಇದ್ದಾರೆ. ಯಾರನ್ನು ನೋಡ್ತಾ ಇದ್ದಾರೆ ಯೋಚನೆ ಮಾಡಿ. ಆಜ್ ಅಮೃತ್ ವೇಲೆ ಬಾಪ್ ದಾದಾ ಸರ್ವ ಬ್ರಾಹ್ಮಣ ಕುಲ ಬಚ್ಚೋ ಮೇ ಸೆ ಉನ್ ವಿಶೇಷ ಆತ್ಮವೋ ಕೋ ಚುನ್ ರಹೇ ಥೆ. ಇವತ್ತು ಬ್ರಾಹ್ಮಿ ಮುಹೂರ್ತ ಅಮೃತ ವೇಳೆಯಲ್ಲಿ ಬಾಪ್ ದಾದಾರವರು ಸರ್ವ ಬ್ರಾಹ್ಮಣ ಕುಲ ಮಕ್ಕಳಲ್ಲಿ ಕೂಡ ವಿಶೇಷವಾಗಿ ಆ ಆತ್ಮಗಳನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ರು. ಜೋ ಸದಾ ಸಂತುಷ್ಟತಾ ದ್ವಾರ ಸ್ವಯಂ ಬಿ ಸದಾ ಸಂತುಷ್ಟ ರಹೇ. ಸದಾ ಸಂತುಷ್ಟತೆಯಿಂದ ಸ್ವಯಂ ಕೂಡ ಸಂತುಷ್ಟವಾಗಿರುವಂಥವ್ರು. ಅವರೋं को भी संतुष्टता की अनुभूति अपनी दृष्टि वृत्ति और कृति द्वारा सदा कराते आए हैं. ಅಂದರೆ ಯಾರು ಸಂತುಷ್ಟವಾಗಿದ್ದು ತಮ್ಮ ದೃಷ್ಟಿಯಿಂದ, ವೃತ್ತಿಯಿಂದ, ಕೃತಿಯಿಂದ ಸದಾ ಮಾಡಿಸ್ತಾ ಬಂದಿದ್ದಾರೆ ಅಂಥವರನ್ನು ಬಾಪ್ ದಾದಾರವರು ನೋಡ್ತಾ ಇದ್ದಾರೆ. तो आज ऐसी संतुष्ट मणियों की माला ಫಿರೋ ರಹೇತೆ. ಇಂತಹ ಸಂತುಷ್ಟ ಮಣಿಗಳ ಮಾಲೆಯನ್ನು ಬಾಬಾ ಅವರು ಏನು ಮಾಡ್ತಾ ಇದ್ರು? ಸ್ಮರಣೆ ಮಾಡ್ತಾ ಇದ್ರು. सदा संकल्प में, बोल में, संगठन के रूप, संबंध संपर्क में, कर्म में संतुष्टता का गोल्डन पुष्प बाप दादा द्वारा अपने ऊपर बरसाने का अनुभव करते हैं और सर्व प्रति संतुष्टता का गोल्डन पुष्पों की वर्षा सदा करते रहते हैं. ನೋಡಿ, ಬಾಬಾ ಹೇಳ್ತಿದ್ದಾರೆ, ಯಾರು ಸದಾ ಸಂತುಷ್ಟತೆಯಲ್ಲಿದ್ದು ಸ್ವಯಂ ಸದಾ ಸಂತುಷ್ಟವಾಗಿದ್ದು ಅನ್ಯರಿಗೂ ಕೂಡ ಸಂತುಷ್ಟತೆಯ ಅನುಭೂತಿಯನ್ನ ದೃಷ್ಟಿಯಿಂದ, ವೃತ್ತಿಯಿಂದ ಮತ್ತು ಕರ್ಮಗಳಿಂದ ಸದಾ ಮಾಡಿಸ್ತಾ ಬಂದಿದ್ದಾರೆ ಅಂತ ಒಂದು ಸಂತುಷ್ಟ ಮಣಿಗಳ ಮಾಲೆಯನ್ನ ಬಾಬಾ ಅವರು ಏನು ಮಾಡ್ತಾ ಇದ್ರು? ತಿರುಗಿಸ್ತಾ ಇದ್ರು. ಯಾರು ಸದಾ ಸಂಕಲ್ಪದಲ್ಲಿ, ಮಾತಿನಲ್ಲಿ, ಸಂಘಟನೆಯಲ್ಲಿ, ಸಂಬಂಧ ಸಂಪರ್ಕದಲ್ಲಿ, ಕರ್ಮದಲ್ಲಿ ಸಂತುಷ್ಟತೆಯ ಗೋಲ್ಡನ್ ಪುಷ್ಪ ಬಾಪ್ ದಾದಾರವರಿಂದ ತನ್ನ ಮೇಲೆ ಸುರಿತಾ ಇದೆ ಅಂತ ಅನುಭವ ಮಾಡ್ತಾ ಇದ್ದಾರೆ. ಭಗವಂತನೇ ನಮ್ಮ ಮೇಲೆ ಸಂತುಷ್ಟತೆ ಹೂಮಳೆ ಗರಿತಾ ಇದ್ದಾರೆ ಅಂತ ಅನುಭವ ಮಾಡ್ತಕ್ಕಂಥವ್ರು. ಸರ್ವ ಪ್ರತಿ ಸಂತುಷ್ಟತಾ ಕಾ ಗೋಲ್ಡನ್ ಪುಷ್ಪೋಂ ಕಾ ವರ್ಷ ಸದಾ ಕರ್ತೆ ರಹತೆ. ಅವರು ಕೂಡ ಏನು ಮಾಡ್ತಾ ಇರ್ತಾರೆ? ಸದಾ ಸರ್ವರ ಮೇಲೂ ಕೂಡ ಗೋಲ್ಡನ್ ಪುಷ್ಪಗಳನ್ನು, ಸಂತುಷ್ಟತೆಯ ಪುಷ್ಪಗಳನ್ನು ಬೇರೆಯವ್ರ ಮೇಲೆ ಕೂಡ ಹೂಮಳೆ ಗರಿತಾ ಇರ್ತಾರೆ. ಐಸಾ ಸಂತುಷ್ಟ ಆತ್ಮಾಯೇ ಚಾರೋ ಅವ್ರ ಮೇ ಸೆ ಕೊಯ್ ನಜರ್ ಆಯ್. ಇಂತಹ ಸಂತುಷ್ಟತೆಯಲ್ಲಿ ಇರತಕ್ಕಂಥ ಒಂದು ಆತ್ಮಗಳಲ್ಲಿ ನಾಲ್ಕಾರು ಕಡೆ ಕೆಲವರು ಬಾಬಾ ಅವ್ರ ಗಮನಕ್ಕೆ ಬಂದ್ರಂತೆ, ಕಾಣಿಸ್ಕೊಂಡ್ರಂತೆ ಬಾಬಾ ಅವ್ರಿಗೆ. ಅಂತಂಥವ್ರು ಮಾಲಾ ಬಡಿ ನಹಿ ಬನಿ, ಮಾಲೆ ದೊಡ್ಡದಾಗಿಲ್ಲ, ಛೋಟಿಸಿ ಮಾಲಾ ಬನಿ, ಚಿಕ್ಕ ಮಾಲೆ ತಯಾರಾಗಿದೆ. ಬಾಪ್ ದಾದಾ ಬಾರ್ ಬಾರ್ ಸಂತುಷ್ಟ ಮಣಿಯೋಂ ಕಿ ಮಾಲಾ ಕೋ ದೇಖ್ ಹರ್ಷಿತ್ ಹೋ ರಹೇ ಥೆ. ಬಾಪ್ ದಾದಾರವರು ಬಾರಿ ಬಾರಿ ಸಂತುಷ್ಟ ಮಣಿಗಳನ್ನು, ಮಾಲೆಯನ್ನು ನೋಡಿ ಹರ್ಷಿತ ಆಗ್ತಾ ಇದ್ರು. ಕ್ಯೂಂಕಿ ಐಸಿ ಸಂತುಷ್ಟ ಮಣಿಯ ಹಿ ಬಾಪ್ ದಾದಾಕ್ಕೆ ಗಲೆ ಕಾ ಹಾರ್ ಬಂತಿ ಹೈ. ಯಾಕೆಂದರೆ ಈ ರೀತಿ ಸಂತುಷ್ಟ ಮಣಿಗಳೇನೆ ಬಾಪ್ ದಾದಾರವರ ಕೊರಳಿನ ಹಾರ ಹಾಕ್ತಾರೆ. ರಾಜ್ಯ ಅಧಿಕಾರಿ ಬಂತಿ ಹೈ, ರಾಜ್ಯ ಅಧಿಕಾರಿಗಳು ಕೂಡ ಆಗ್ತಾರೆ. ಅವ್ರ ಭಕ್ತಿಗೆ ಸ್ಮರಣಕಿ ಬಿ ಮಾಲ ಬಂತೆ, ಭಕ್ತರ ಸ್ಮರಣೆಗೂ ಕೂಡ ಯೋಗ್ಯರು ಆಗ್ತಾರೆ. ಬಾಪ್ ದಾದಾ ಅವ್ರ ಬಚ್ಚೋಂ ಕೋ ವಿ ದೇಖ್ ರಹೇ ಥೆ. ಬಾಪ್ ದಾದಾರವರು ಇಂತಹ ಮಕ್ಕಳನ್ನು ನೋಡ್ತಾ ಇದ್ರು. जो कभी संतुष्ट और कभी असंतुष्टता के संकल्प मात्र की छाया के अंदर आ जाते हैं, फिर निकल आते हैं. ಯಾರು ಸದಾ ಸಂತುಷ್ಟತೆ ಮತ್ತು ಕೆಲವೊಮ್ಮೆ ಅಸಂತುಷ್ಟತೆಯ ಸಂಕಲ್ಪ ಮಾತ್ರದ ನೆರಳಿನ ಒಳಗಡೆ ಬಂದ್ಬಿಡ್ತಾರೆ, ಮತ್ತೆ ಅಲ್ಲಿಂದ ಹೊರಗಡೆಗೆ ಬಂತಾರೆ. ಫಸ್ ನೈ ಆತೆ ಹೇ, ಫಸ್ ನೈ ಜಾತೆ, ಸಿಕ್ಕಾಕೊಳ್ಳೋದಿಲ್ಲ.
तीसरे बच्चे कभी संकल्प की असंतुष्टता, कभी स्वयं की स्वयं असंतुष्टता, कभी परिस्थितियां द्वारा असंतुष्टता, कभी स्वयं के हलचल द्वारा असंतुष्टता, कभी छोटी सी बड़ी बातों का असंतुष्टता। इस चक्र में चलते और निकलते फिर भी फंसते रहते हैं. ಸಂತುಷ್ಟತೆ ಬಗ್ಗೆ ಬಾಬ್ದಾದ ಹೇಳ್ತಾ ಇದ್ದಾರೆ. ಇವತ್ತು 4-6 ಕಡೆ ಮಕ್ಕಳನ್ನ ಬಾಬ್ದಾದ ನೋಡ್ತಾ ಇದ್ರು. ಕೆಲವೊಮ್ಮೆ ಸಂತುಷ್ಟವಾಗಿರ್ತಾರೆ, ಕೆಲವೊಮ್ಮೆ ಅಸಂತುಷ್ಟ ಆಗ್ತಾರೆ, ಕೆಲವೊಮ್ಮೆ ತೃಪ್ತಿ, ಕೆಲವೊಮ್ಮೆ ಅತೃಪ್ತಿಯಲ್ಲಿರ್ತಾರೆ. ಸಂಕಲ್ಪ ಮಾತ್ರದಲ್ಲೂ ಕೂಡ ನೆರಳಿನ ಒಳಗಡೆ ಬಂದ್ಬಿಡ್ತಾರೆ, ಮತ್ತೆ ಹೊರಗಡೆ ಬಂದ್ಬಿಡ್ತಾರೆ. ಸಂಕಲ್ಪ ಮಾತ್ರದಿಂದ ಅಸಂತುಷ್ಟತೆ, ಸಂತುಷ್ಟತೆ ನೆರಳಿನ ಒಳಗಡೆ ಬರ್ತಾರೆ, ಮತ್ತೆ ಹೊರಗಡೆಗೆ ಹೋಗ್ಬಿಡ್ತಾರೆ, ಮತ್ತೆ ಆಚೆಗೆ ಬರ್ತಾರೆ. ಫಸ್ಟ್ ನಹಿ ಜಾತೆ, ಸಿಕ್ಕಾಕೊಳ್ಳೋದಿಲ್ಲ. ಮೂರನೇ ಪ್ರಕಾರದವರು ಕೆಲವೊಮ್ಮೆ ಸಂಕಲ್ಪದಲ್ಲಿ ಅಸಂತುಷ್ಟತೆ, ಕೆಲವೊಮ್ಮೆ ಸ್ವಯಂನಿಂದ ಸ್ವಯಂ ಅಸಂತುಷ್ಟತೆ, ಕೆಲವೊಮ್ಮೆ ಪರಿಸ್ಥಿತಿಗಳಿಂದ ಅಸಂತುಷ್ಟತೆ, ಕೆಲವೊಮ್ಮೆ ಸ್ವಯಂನಲ್ಲಿ ಹಲ್ಚಲ್ನಿಂದ ಅಸಂತುಷ್ಟತೆ, ಮತ್ತು ಈಗ ಚಿಕ್ಕ ಪುಟ್ಟ ಮಾತುಗಳಲ್ಲಿ ಅಸಂತುಷ್ಟತೆ, ಕೆಲವೊಮ್ಮೆ ಚಿಕ್ಕ ಪುಟ್ಟ ಮಾತುಗಳು ಬಂದು ಅಸಂತುಷ್ಟತೆ ಮಾಡುತ್ತೆ. ಈ ಚಕ್ರದಲ್ಲಿ ನಡೀತಾ ಇರ್ತಾರೆ ಮತ್ತು ಹೊರಗಡೆನೂ ಬರ್ತಾ ಇರ್ತಾರೆ ಮತ್ತು ಸಿಕ್ಕಾಕೊಂತಾನೂ ಇರ್ತಾರೆ. ಗೊತ್ತಾಯ್ತಾ? ಸಂತುಷ್ಟತೆಯಲ್ಲಿ ಹೆಂಗೆ ಆಗ್ತಾ ಇದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಇಂತಹ ಮಾಲೆಯನ್ನ ಬಾಬಾ ಅವರು ನೋಡ್ತಾ ಇದ್ದಾರೆ. तो 3 ಮಾಲೆಯ ತಯಾರು ಹುಯಿ. ಈ ರೀತಿ 3 ಮಾಲೆಗಳು ತಯಾರಾಗಿದೆ. मणियाँ तो सभी है, लेकिन संतुष्ट मणियों की झलक और दूसरों में 2 प्रकार की मणियों की झलक क्या होगी? ಮಣಿಗಳಂತೂ ಎಲ್ಲರೂ ಇದ್ದಾರೆ, ಆದರೆ ಸಂತುಷ್ಟ ಮಣಿಗಳ ಹೊಳಪು ಎರಡನೇದು. 2 ಪ್ರಕಾರದ ಮಣಿಗಳ ಹೊಳಪು ಏನಿರುತ್ತೆ, ಯಹ ಬಿ ಆಪ್ ಜಾನ್ ಸಕ್ತೆ ಹೋ, ಇದನ್ನು ಕೂಡ ನೀವು ತಿಳ್ಕೋಬಹುದು ಅಂತಿದ್ದಾರೆ. ब्रह्मा बाबा बार बार 3 मालाओं को देखते हुए हर्षित भी हो रहे थे. ಬ್ರಹ್ಮಾ ಬಾಬಾರವರು ಈ 3 ಪ್ರಕಾರದ ಏನು ಮಾಡ್ತಾ ಇದ್ದಾರೆ, ಮಣಿಗಳನ್ನ ಮಾಲೆಯನ್ನ ನೋಡಿ ಹರ್ಷಿತ ಆಗ್ತಾ ಇದ್ದಾರೆ. ಸಾಥ್ ಸಾಥ್ ಪ್ರಯತ್ನ ಕರ್ ರಹೇ ಥೆ, ಜೊತೆನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ರು. ಕಿ दूसरे नंबर की माला का मणिया पहली माला में आ जाए. 2ನೇ ನಂಬರ್ನ ಮಾಲೆಯ ಮಣಿಗಳು ಮೊದಲನೇ ನಂಬರ್ನಲ್ಲಿ ಬಂದ್ಬಿಡ್ಲಿ ಅಂತ ಬಾಬಾ ಅವ್ರಿಗೆ ಆಸೆ. रू रिहान चल रही थी क्योंकि दूसरी माला की कोई मणि बहुत थोड़ी सी संतुष्टता की छाया मात्र के कारण पहली माला से ವಂಚಿತ रह गई. ಬಾಬಾ ಅವರು ಮಾತನಾಡ್ತಾ ಇದ್ರು, ಬ್ರಹ್ಮ ಬಾಬಾ ಶಿವ ಬಾಬಾ ಇಬ್ಬರು ಕೂಡ ನಡೀತಾ ಇತ್ತು ಮಾತುಕತೆ. ಯಾಕೆ ಅಂತಂದ್ರೆ 2ನೇ ಮಾಲೆ ಏನಿದ್ದಾರೆ, ಕೆಲವು ಮಣಿಗಳು ಬಹಳಷ್ಟು ಸ್ವಲ್ಪ ಅಸಂತುಷ್ಟತೆಯ ನೆರಳಿನ ಮಾತ್ರದ ಕಾರಣದಿಂದ ಮೊದಲನೇ ಮಾಲೆಯ ಮಣಿ ಆಗುವಂಥವ್ರು ಅದರಿಂದ ವಂಚಿತರಾಗಿ ಸೆಕೆಂಡ್ನಲ್ಲಿ ಬಂದ್ಬಿಡ್ತಿದ್ದಾರೆ ಅಂತ. ಇಸ್ಕಾ ಪರಿವರ್ತನ್ ಕೈಸೆ ಬಿ ಪಹಲೆ ಮಾಲಾ ಮೇ ಲಾವ್, ಇದನ್ನು ಚೇಂಜ್ ಮಾಡಿ ಏನಾದರೂ ಮಾಡಿ ಇವ್ರನ್ನ ಮೊದಲನೇ ಮಣಿಯಲ್ಲಿ ತರಬೇಕು ಅಂತ ಬಾಬಾ ಅವ್ರಿಗೆ ಆಸೆ. एक के गुण विशेषताएं सेवा सबको सामने लाते बार बार यही बोले कि इसका पहली माला में कर ले. ಒಬ್ಬೊಬ್ಬರದು ಗುಣಗಳು ನೋಡಿಬಿಟ್ಟು, ವಿಶೇಷತೆಗಳು ನೋಡಿಬಿಟ್ಟು, ಸೇವೆ ನೋಡಿಬಿಟ್ಟು ಎಲ್ಲರ ಎದುರುಗಡೆ ತರ್ತಾ ಬಾರಿ ಇದನ್ನೇ ಹೇಳ್ತಾ ಇದ್ರಂತೆ. ಇವರನ್ನು ಮೊದಲನೇ ಮಾಲೆಯ ಮಣಿಯನ್ನಾಗಿ ಮಾಡಬೇಕು ಅಂತ ಬಾಬಾ ಅವ್ರಿಗೆ ಸಂಕಲ್ಪ ಬರ್ತಾ ಇದೆ. ಐಸೆ 25-30 ಕರಿ ಮಣಿಯ ಥी जिनके पर ಬ್ರಹ್ಮ ಬಾಬಾ ಕಿ ವಿಶೇಷ ರೂ ರಿಹಾನ್ ಚಲ್ ರही थी. ಈ ರೀತಿ ವಿಶೇಷವಾಗಿ 25-30 ಮಣಿಗಳಿದ್ರು, ಹತ್ತಿರದಲ್ಲಿರ್ತಕ್ಕಂಥ ಮಣಿಗಳಿದ್ರು. ಅವ್ರ ಮೇಲೆ ಬ್ರಹ್ಮ ಬಾಬಾ ಅವ್ರದ್ದು ವಿಶೇಷವಾಗಿ ರೂಹಾನ್ ನಡೀತಾ ಇತ್ತು ಅಂತಿದ್ದಾರೆ. ಬ್ರಹ್ಮ ಬಾಬಾ ಬೋಲೆ ಪಹಲೆ ನಂಬರ್ ಮಾಲಾ ಮೇ ಇನ್ ಮಣಿಯೋಂ ಕಾ ಭಿ ಢಾಲ್ನಾ चाहिए. ಮೊದಲನೇ ನಂಬರ್ನಲ್ಲಿ 25-30 ಮಣಿಗಳನ್ನು ಸೇರಿಸಬೇಕಾಗಿದೆ ಅಂತ ಬ್ರಹ್ಮ ಬಾಬಾ ಶಿವಬಾಬಾಗೆ ಹೇಳಿದ್ರಂತೆ. ವತನದಲ್ಲಿ ನಡೆಯುತ್ತೆ ಅವಾಗವಾಗ ವಾರ್ತಾಲಾಪ, ಸೂಕ್ಷ್ಮ ಲೋಕದಲ್ಲಿ ಬ್ರಹ್ಮ ಬಾಬಾ ಶಿವ ಬಾಬಾ ಇಬ್ಬರು ಮಾತಾಡ್ಕೊತಾರೆ. ಲೇಕಿನ್ ಫಿರ್ ಸ್ವಯಂ ಹಿ ಮುಸ್ಕುರಾತೆ ಹುಯೆ ಯಹಿ ಬೋಲೆ ಕಿ ಬಾಬಾ ಇನೋ ಕಾ ವಿಶೇಷತಾ ಪಹಲೆ ಮೇ ಭಿ ಲಾಕರ್ ಹಿ ದಿಖಾಯಂಗೆ. ಆದರೆ ಸ್ವಯಂ ಮುಗುಳ್ನಗ್ತಾ ಇದನ್ನೇ ಹೇಳಿದ್ರಂತೆ, ಬಾಬಾ ಇವ್ರದ್ದು ಕೂಡ ಅವಶ್ಯಕವಾಗಿ ಮೊದಲನೇ ನಂಬರ್ನಲ್ಲಿ ತೋರಿಸ್ಬೇಕು, ಇವ್ರನ್ನೂ ಮೊದಲನೇ ನಂಬರ್ನಲ್ಲಿ ತರಬೇಕು ಅಂತ ಹೇಳಿದ್ರು. ಐಸೆ ವಿಶೇಷ ಮಣಿಯ ಬೀತಿ, ಈ ರೀತಿ ವಿಶೇಷವಾಗಿರ್ತಕ್ಕಂಥ ಮಣಿಗಳು ಇದ್ರು. ಐಸಾ ರೂಹಾನ್ ಚಲ್ತೆ ಹುಯೆ ಏಕ ಬಾತ ನಿಕ್ಲಿ ಕಿ ಸಂತುಷ್ಟತಾ ಕಿ ವಿಶೇಷತಾ ಕಾ ಕ್ಯಾ ಕಾರಣ. ಇದು ರೂಹಾನ್ ನಡೀತಾ ಒಂದು ಮಾತು ಬಂತಂತೆ,
ಅಸಂತುಷ್ಟತೆಗೆ ವಿಶೇಷವಾಗಿ ಕಾರಣ ಏನು? असंतुष्टತೆಗೆ ವಿಶೇಷವಾಗಿ ಕಾರಣ ಏನು? जबकि संगमयुग का विशेष वरदान संतुष्टता है. ಅಂದರೆ ಈಗ ಸಂಗಮಯುಗದ ವಿಶೇಷವಾಗಿ ವರದಾನ ಏನಪ್ಪ ಅಂದರೆ ಸಂತುಷ್ಟತೆ. फिर भी वरदाता से वरदान प्राप्त वरदानी आत्माएं दूसरे नंबर में की माला में क्यों आती है? ಯಾವಾಗ ಸಂಗಮಯುಗ ವಿಶೇಷ ವರದಾನದ ಸಂತುಷ್ಟತೆದಾಗಿದೆ, ಆದರೂ ಕೂಡ ವರದಾನ ಪ್ರಾಪ್ತಿ ಮಾಡಿಕೊಂಡು ವರದಾನಿ ಆತ್ಮಗಳು 2ನೇ ನಂಬರ್ನಲ್ಲಿ ಮಾಲೆಗಳಲ್ಲಿ ಯಾಕೆ ಹೋಗಬೇಕು ಅಂತ ಕೇಳ್ತಾ ಇದ್ರಂತೆ. ಸಂತುಷ್ಟತಾ ಕಾ ಬೀಜ ಸರ್ವ ಪ್ರಾಪ್ತಿ. ಸಂತುಷ್ಟತೆಯ ಬೀಜ ಏನಿದೆ ಸರ್ವ ಪ್ರಾಪ್ತಿಗಳಾಗಿದೆ. ಅಸಂತುಷ್ಟತಾ ಕಾ ಬೀಜ ಸ್ಥೂಲ ಸೂಕ್ಷ್ಮ ಅಪ್ರಾಪ್ತಿ. ಅಸಂತುಷ್ಟತೆಯ ಬೀಜ ಏನಪ್ಪ ಅಂದರೆ ಸ್ಥೂಲ ಮತ್ತು ಸೂಕ್ಷ್ಮ ಅಪ್ರಾಪ್ತಿಗಳು. ಕೆಲವರಿಗೆ ಎಷ್ಟಿದ್ರು ಸಾಲದು ಅಂತ ಇರ್ತಾರಲ್ಲ, ಒಳಗಡೆ ಅಸಂತುಷ್ಟತೆ ಇರುತ್ತೆ, ಬೇಕಾದಷ್ಟು ಇರುತ್ತೆ, ಆದರೂ ಇನ್ನೂ ಒಳಗಡೆ ಇಚ್ಛೆ ಸೇರ್ಕೊಂಡಿರುತ್ತೆ. जब ब्राह्मण का गायन है अप्राप्ति नहीं कोई वस्तु ब्राह्मणों के खजानों में. ಗಾಯನ ಏನಿದೆ ಬ್ರಾಹ್ಮಣರ ಒಂದು ಖಜಾನೆಯಲ್ಲಿ ಏನೂ ಅಪ್ರಾಪ್ತಿ ಇಲ್ಲ, ಸರ್ವ ಪ್ರಾಪ್ತಿ ರಸ್ತು ಅಂತ ವರದಾನ ಬಾಬಾ ಅವರು ಕೊಟ್ಟುಬಿಟ್ಟಿದ್ದಾರೆ. ಫಿರ್ ಅಸಂತುಷ್ಟತಾ ಕ್ಯೂ? ಎಲ್ಲವೂ ಇದ್ರೂ ಕೂಡ ಮತ್ತೆ ಅಸಂತುಷ್ಟತೆ ಯಾಕೆ ಕೇಳ್ತಾ ಇದ್ದಾರೆ. क्या वरदाता ने वरदान देने में अंतर रखा व लेने वालों ने अंतर कर दिया? ಬಾಬಾ ಅವ್ರು ಕೊಡೋದ್ರಲ್ಲಿ ಅಂತರ ಮಾಡಿದ್ರೋ ಅಥವಾ ತಗೊಳ್ಳೋದ್ರಲ್ಲಿ ಅಂತರ ಆಯ್ತಾ? क्या हुआ? ಏನಾಯ್ತು? जब वरदाता दाता के भंडार भरपूर है, इतना भरपूर है जो आपका अर्थात श्रेष्ठ निमित्त आत्माओं के जो बहुत काल के ब्रह्मा कुमार कुमारी बन गए, उनकी 21 जन्मों की वंशावली, फिर अनेक भक्ति की वंशावली, वे भी उन प्राप्तियों के आधार पर चलते रहेंगे. ನೋಡಿ, ವರದಾತ ತಂದೆ ಭಂಡಾರ ಭರ್ಪೂರಾಗಿಟ್ಟಿದ್ದಾರೆ, ಭರ್ಪೂರಾಗಿದೆ. ನಿಮ್ಮ ಅರ್ಥಾತ್ ಶ್ರೇಷ್ಠ ನಿಮಿತ್ತ ಆತ್ಮಗಳು ಸದಾಕಾಲದ ಬ್ರಹ್ಮಕುಮಾರ ಕುಮಾರಿಯರಾಗ್ಬಿಟ್ರಿ. ಅವ್ರಿಗೂ ಕೂಡ 21 ಜನ್ಮಗಳ ವಂಶಾವಳಿ ಕೂಡ ಅನೇಕ ಭಕ್ತರು, ಭಕ್ತಿಯ ವಂಶಾವಳಿ, ಅವರು ಕೂಡ ಸರ್ವ ಪ್ರಾಪ್ತಿಗಳಿಂದ ಆಧಾರದ ಮೇಲೆ ನಡೀತಾ ಇರ್ತಾರೆ. ಅಂದರೆ ನಾವು ಸಂಪಾದನೆ ಮಾಡ್ಕೊಳ್ಳೋದು ನಾವಷ್ಟೇ ತಿನ್ನೋದಿಲ್ಲ, ಭಕ್ತರು, ವಂಶಾವಳಿ ಎಲ್ಲರೂ ತಿಂತಾರೆ. ಇತನಿ ಬಡಿ ಪ್ರಾಪ್ತಿ, ಇಷ್ಟೊಂದು ದೊಡ್ಡ ಪ್ರಾಪ್ತಿಯನ್ನು ಸಂಗಮಯುಗದಲ್ಲಿ ಬಾಬಾ ಅವರು ನಮಗೆ ಮಾಡಿಸ್ತಾರೆ. ಇದ್ರ ಸ್ವಲ್ಪ ವಿವರಣೆ ಕೊಡ್ತೀನಿ. ಈಗ ಆತ್ಮ ಈ ಜನ್ಮದಲ್ಲಿ ನಾವು ಸಂಪಾದನೆ ಮಾಡ್ಕೊತೀವಲ್ಲ, ಎಲ್ಲೆಲ್ಲ ಹುಟ್ತೀವಲ್ಲ, ಸತ್ಯುಗದಿಂದ ತ್ರೇತಾಯುಗ, ದ್ವಾಪರಯುಗ, ಕಲಿಯುಗದವರೆಗೂ ಮತ್ತೆ ಪಾತ್ರಗಳು ಮಾಡ್ತೀವಲ್ಲ. ಸೊ ಇಲ್ಲಿ ಕಮಾಯಿ ಮಾಡ್ಕೊಂಡಿರೋದು ನಾವು ಸತ್ಯುಗದಲ್ಲಿ ಜನ್ಮ ತಾಳಿದಾಗ ನಮ್ಮ ಜೊತೆಯಲ್ಲಿ ಏನು ಬಂದಿರುತ್ತೆ, ಸಂಪತ್ತಾಗ್ಬೋದು, ಏನೇನೆಲ್ಲ ಇರುತ್ತಲ್ಲ, ಸ್ಥೂಲ ಸೂಕ್ಷ್ಮ ಸಂಪತ್ತುಗಳೆಲ್ಲ ಏನೆಲ್ಲ ಇರುತ್ತಲ್ಲ, ಅದು ಯಾರಿಗೆ ಬಿಟ್ಟು ಹೋಗ್ತೀವಿ? ನಮ್ಮ ವಂಶಾವಳಿ ತಿನ್ನುತ್ತಲ್ಲ. ನೆಕ್ಸ್ಟು ಭಕ್ತರು ಎಲ್ಲನೂ ಕೂಡ ದೇವಸ್ಥಾನಗಳು ಕಟ್ಟಿ ಅವ್ರದ್ದು ಜೀವನ ನಡೆಯುತ್ತಲ್ಲ, ಎಷ್ಟು ನಡೆಯುತ್ತೆ ಕಾರೋಬಾರು, ಅವರೆಲ್ಲ ಪ್ರಾಪ್ತಿ ಮಾಡ್ಕೊತಾರಲ್ವ, ಅದನ್ನು ಬಾಬಾ ಹೇಳ್ತಾ ಇದ್ದಾರೆ. ಇಷ್ಟೊಂದು ಪ್ರಾಪ್ತಿಗಳು, ದೊಡ್ಡ ಪ್ರಾಪ್ತಿ ಆಗ್ತಾ ಇದೆ, ಆದರೂ ನಿಮ್ಮಲ್ಲಿ ಅಸಂತುಷ್ಟತೆ ಯಾಕೆ ಅಂತ ನಮ್ಮನ್ನು ಬಾಬಾ ಅವರು ಕೇಳ್ತಾ ಇದ್ದಾರೆ. ಅಂದರೆ ನಿಮ್ಮ ಭಕ್ತು ವಂಶಾವಳಿ, ನಿಮ್ಮ ವಂಶಾವಳಿ ಎಲ್ಲರೂ ತಿಂತಾರೆ ನಿಮ್ಮಿಂದ ನೀವು ಮಾಡ್ಕೊಂಡಿರೋ ಪ್ರಾಪ್ತಿಗಳನ್ನು, ನೀವು ಯಾಕೆ ಅಸಂತುಷ್ಟರಾಗ್ತೀರಾ ಅಂತ ಬಾಬಾ ಕೇಳ್ತಾ ಇದ್ದಾರೆ. ಆದರೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಭಾಳ ದೊಡ್ಡದು ಅನ್ನೋದರ ವಿಷಯದಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಅಕೂಟ್ ಖಜಾನ ಸಭಿಕೋ ಪ್ರಾಪ್ತ ಹುವಾ ಹೈ. ಮುಗಿದೇ ಇರುವಷ್ಟು ಖಜಾನೆಗಳು ಬಾಬಾ ಅವರಿಂದ ನಮಗೇನಾಗಿದೆ, ಸಿಕ್ಕಿದೆ. ಇವಾಗ ಜ್ಞಾನದ ಖಜಾನೆ ತೆಗೆದುಕೊಳ್ಳಿ, ಎಷ್ಟು ಜ್ಞಾನದ ಪಾಯಿಂಟ್ಸ್ ಹೇಳ್ತಾ ಇದ್ದಾರೆ ಬಾಬಾ. ಕೇಳ್ತಾನೆ ಇದೀವಿ, ಇನ್ನೂ ಮುಗಿದೇ ಇಲ್ಲ, ಸಾಗರ ಥರ ಬರ್ತಾ ಇದೆ ಬಾಬಾ ಅವ್ರದ್ದು. ಅಕೂಟ್ ಖಜಾನ ಸಭಿಕೋ ಪ್ರಾಪ್ತ, ಎಲ್ಲ ಮುಗಿದೇ ಇರುವಂಥ ಖಜಾನೆಗಳೆಲ್ರಿಗೂ ಸಿಕ್ಕಿದೆ. ಏಕ ದ್ವಾರ, ಏಕ ಜೈಸ, ಏಕ ಸಮಯ, ಏಕ ಹಿ ವಿಧಿಸೆ, ಒಬ್ಬರಿಂದ ಒಂದೇ ಥರ, ಒಂದೇ ಸಮಯದಲ್ಲಿ, ಒಂದೇ ವಿಧಿಯಿಂದ ಎಲ್ಲರಿಗೂ ಸಿಗ್ತಾ ಇದೆ. ಲೇಕಿನ್ ಪ್ರಾಪ್ತು ये खजानों को हर समय कार्य में नहीं लगाते, अर्थात स्मृति में नहीं रखते हैं. ಸಿಕ್ಕಿದೆ ಬೇಕಾದಷ್ಟು, ಸಿಕ್ಕಿರೋ ಎಲ್ಲ ಖಜಾನೆಗಳನ್ನು ಏನು ಮಾಡಿಲ್ಲ, ಸ್ಮೃತಿನಲ್ಲಿ ಇಟ್ಕೊಳ್ಳೋದಿಲ್ಲ ಅಥವಾ ಕಾರ್ಯದಲ್ಲಿ ಉಪಯೋಗಿಸೋದಿಲ್ಲ ಅಂತ. ಖಜಾನೆ ಬೇಕಾದಷ್ಟು ಸಿಕ್ಕಿದೆ, ಅದನ್ನೇನು ಮಾಡ್ತಾ ಇಲ್ಲ, ಸ್ಮೃತಿ ಮಾಡ್ಕೊಂಡಿಲ್ಲ ಅಥವಾ ಕಾರ್ಯದಲ್ಲೇ ಬಳಸ್ತಾ ಇಲ್ಲ ಅಂತ. ಸುಖ ಸೆ ಮುಖ ಸೆ ಖುಷಿ ಹೋತಿ ಹುಯಿ ಬಿ ದಿಲ್ ಸೆ ಖುಷಿ ನಹಿ ಹೋತಿ. ಸಿಕ್ಕಿರೋ ಅಂಥದ್ದು ಮುಖದಿಂದ ಖುಷಿ ಆಗ್ತಾ ಇದ್ರು, ಹೃದಯದಿಂದ ಖುಷಿ ಆಗ್ತಾ ಇಲ್ಲ. ದಿಮಾಗಿ ಖುಷಿ ಹೇ, ಬುದ್ಧಿಯಿಂದ ಖುಷಿ ಇದೆ, ದಿಲ್ ಕಿ ಖುಷಿ ನಹಿ, ಹೃದಯದಿಂದ ಖುಷಿ ಇಲ್ಲ, ಸಂತುಷ್ಟತೆ ಇಲ್ಲ ಅಂತ ಹೇಳ್ತಿದ್ದಾರೆ. ಕಾರಣ
प्राप्तियों के खजानों को स्मृति स्वरूप बन कार्य में नहीं लगाते हैं. ಪ್ರಾಪ್ತಿಯಾಗಿರುವಂಥ ಎಲ್ಲ ಖಜಾನೆಗಳನ್ನು ಏನು ಮಾಡ್ತಾ ಇಲ್ಲ, ಸ್ಮೃತಿ ಸ್ವರೂಪರಾಗಿ ಕಾರ್ಯದಲ್ಲಿ ತೊಡಗಿಸ್ತಾ ಇಲ್ಲ. ಸ್ಮೃತಿ रहती है लेकिन स्मृति स्वरूप में नहीं आते. ಸ್ಮೃತಿ ಇರುತ್ತೆ ಆದರೆ ಸ್ಮೃತಿ ಸ್ವರೂಪದಲ್ಲಿ ಬರೋದಿಲ್ಲ ಅಂತ. ಗೊತ್ತಾಯ್ತಾ? तो प्राप्ति बेहद की है लेकिन उनके कहाँ कहाँ हद की प्राप्ति में परिवर्तन कर लेते हो. ಪ್ರಾಪ್ತಿ ಬೇಹದ್ದಿಂದಿದೆ, ಆದರೆ ಅದನ್ನ ಕೆಲವೊಮ್ಮೆ ಹದ್ದಿನಲ್ಲಿ ಪರಿವರ್ತನೆ ಮಾಡ್ಕೊಂಡು ಬಿಡ್ತೀರಾ. ಬೇಹದ್ದಿನ ಪ್ರಾಪ್ತಿನೂ ಕೂಡ ಏನು ಮಾಡಿಬಿಡ್ತೀರಾ, ಹದ್ದಿನಲ್ಲಿ ಮಾಡ್ಕೊಂಡು ಬಿಡ್ತೀರಾ, परिवर्तन ಮಾಡ್ಕೊಂಡು. इस कारण हद अर्थात अल्पकाल की प्राप्ति की इच्छा बेहद की प्राप्ति का फलस्वरूप जो संतुष्टता की अनुभूति हो उससे ವಂಚಿತ कर देते हैं. ನೋಡಿ ಎಷ್ಟು ಡೆಪ್ತ್ ಬಾಬಾ ಹೇಳ್ತಾ ಇದ್ದಾರೆ. ಈ ಕಾರಣದಿಂದ ಹದ್ದಿನ ಅಲ್ಪಕಾಲದ ಪ್ರಾಪ್ತಿಯ ಇಚ್ಛೆ ಇರೋ ಕಾರಣ ಬೇಹದ್ದಿನ ಪ್ರಾಪ್ತಿಯ ಫಲಸ್ವರೂಪ ಏನು ಸದಾ ಸಂತುಷ್ಟತೆಯ ಅನುಭೂತಿ ಆಗಬೇಕಾಗಿದೆ, ಅದರಿಂದ ನೀವು ವಂಚಿತರು ಆಗಿಬಿಡ್ತೀರಾ. ಹದ್ ಕಿ ಪ್ರಾಪ್ತಿ ದಿಲೋ ಮೇ ಹದ್ದು ಡಾಲ್ ದೇತಿ. ಹದ್ದಿನ ಪ್ರಾಪ್ತಿ ಮನಸ್ಸುಗಳಲ್ಲಿ ಹೃದಯಗಳಲ್ಲಿ ಹದ್ದು ಹಾಕ್ಬಿಡುತ್ತೆ. इसलिए असंतुष्टता की अनुभूति हो जाती. ಇದರಿಂದ ಅಸಂತುಷ್ಟತೆಯ ಅನುಭೂತಿ ಆಗ್ಬಿಡುತ್ತೆ. ಸೇವಾ ಮೇ ಹದ್ ಡಾಲ್ ದೇತೆ. ಸೇವೆನಲ್ಲಿ ಲಿಮಿಟ್ ಬಂದ್ಬಿಡುತ್ತೆ. ಕ್ಯೋಂಕಿ ಹದ್ ಕಿ ಇಚ್ಛಾ ಕಾ ಫಲ್ ಮನ್ ಇಚ್ಛಿತ್ ಫಲ್ ನಹಿ ಪ್ರಾಪ್ತ ಹೋತಾ ಹೈ. ಏಕೆಂದರೆ ಹದ್ದಿನ ಇಚ್ಛೆಗಳು ಬಾಬಾ ಹೇಳ್ತಿದ್ದಾರೆ, ಮನ ಇಚ್ಛಿತ್ ಫಲವನ್ನು ಪ್ರಾಪ್ತಿ ಮಾಡಿಸೋದಿಲ್ಲ. ಅಂದರೆ ನಾವು ಎಷ್ಟು ಪ್ರಾಪ್ತಿ ಮಾಡ್ಕೋಬೇಕೋ ಅಂತ ಅನ್ಕೊಂತೀವಿ ಅಷ್ಟು ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. तो हद की इच्छाओं का फल अल्पकाल का पूर्ति वाला होता है. ಹದ್ದಿನ ಇಚ್ಛೆಗಳ ಫಲ ಅಲ್ಪಕಾಲದ ಪೂರ್ತಿ ಮಾಡ್ಕೊಳ್ಳೋವಂಥದ್ದು ಇರುತ್ತೆ. इसलिए ಅಭಿ ಸಂತುಷ್ಟತಾ ಅಭಿ ಅಸಂತುಷ್ಟತಾ ಹೋ ಜಾತ. ಈ ಕಾರಣದಿಂದ ಈಗೀಗಲೇ ಸ್ಯಾಟಿಸ್ಫೈಡು, ಈಗೀಗಲೇ ಡಿಸ್ಸ್ಯಾಟಿಸ್ಫೈಡ್ ಆಗಿಬಿಡ್ತಾರೆ. ಹದ್ ಬೇಹದ್ ಕಾ ನಶಾ ಅನುಭವ ಕರಾನೆ ನಹಿ ದೇತಾ ಹೈ. ಹದ್ದು ಬೇಹದ್ದಿನ ನಶೆಯನ್ನು ಅನುಭವ ಮಾಡಿಸೋದಕ್ಕೆ ಬಿಡೋದಿಲ್ಲ. ವಿಶೇಷ ಚೆಕ್ಕರೋ ಮನ್ ಕಿ ಅರ್ಥಾತ್ ಸ್ವಯಂ ಕಿ ಸಂತುಷ್ಟತಾ ಸರ್ವ ಕಿ ಸಂತುಷ್ಟತಾ ಅನುಭವ ಹೋತಿ ಹೈ. ಅದರಿಂದ ಚೆಕ್ ಮಾಡ್ಕೊಳ್ಳಿ, ಬೇಹದ್ದಿನ ನಶೆ ಅನುಭವ ಮಾಡಿಸೋದಕ್ಕೆ ಯಾಕೆ ಆಗ್ತಾ ಇಲ್ಲ, ವಿಶೇಷವಾಗಿ ಚೆಕ್ ಮಾಡ್ಕೊಳ್ಳಿ. ಮನಸ್ಸಿನ ಅರ್ಥಾತ್ ಸ್ವಯಂನ ಸಂತುಷ್ಟತೆ ಮತ್ತು ಸರ್ವರ ಸಂತುಷ್ಟತೆ ಅನುಭವ ಆಗುತ್ತಾ. ಸಂತುಷ್ಟತಾ ಕಾ ನಿಶಾನಿ, ಸಂತುಷ್ಟತೆಯ ಗುರುತುಗಳು ಬಾಬಾ ಹೇಳ್ತಾ ಇದ್ದಾರೆ. ವಾ ಮನ್ ಸೆ ದಿಲ್ ಸೆ ಸರ್ವ್ ಸೆ ಬಾಪ್ ಸೆ ಡ್ರಾಮಾ ಸೆ ಸಂತುಷ್ಟ रहेंगे. ಸಂತುಷ್ಟತೆಯ ವಿಶೇಷತೆಗಳು ಬಾಬಾ ಹೇಳ್ತಾ ಇದ್ದಾರೆ. ಗುರುತುಗಳು, ಅವರು ಮನಸ್ಸಿನಿಂದ ಸಂತುಷ್ಟವಾಗಿರ್ತಾರೆ, ಹೃದಯದಿಂದ ಸಂತುಷ್ಟವಾಗಿರ್ತಾರೆ, ಎಲ್ಲರಿಂದ ಸಂತುಷ್ಟವಾಗಿರ್ತಾರೆ, ಶಿವಬಾಬಾ ಅವರಿಂದ ಕೂಡ ಸಂತುಷ್ಟವಾಗಿರ್ತಾರೆ, ನಾಟಕದಲ್ಲಿ ಕೂಡ ಅವರು ನಾಟಕದಿಂದಲೂ ಸಂತುಷ್ಟವಾಗಿರ್ತಾರೆ. ಸಂತುಷ್ಟತೆ ಅವರು ಯಾವಾಗಲೂ ಇರ್ತಾರೆ. ಮನ್ ಅವ್ರ ತನ್ ಮೇ ಸದಾ ಪ್ರಸನ್ನತಾ ಕಾ ಲಹರ್ ದಿಖಾಯಿ ದೇಗ. ತನು ಮನ ಎರಡರಲ್ಲಿ ಕೂಡ ಪ್ರಸನ್ನತೆ ಅನ್ನುವಂಥ ಅಲೆ ಅನ್ನೋದು ಎದ್ದು ಕಾಣ್ತಾ ಇರುತ್ತೆ. ಚಾಹೆ ಕೋಯಿ ಭಿ ಪರಿಸ್ಥಿತಿ ಆ ಜಾಯೆ, चाहे कोई आत्मा हिसाब किताब चुकतू करने वाले सामने करने की आते रहे, चाहे शरीर का कर्म भोग सामना करने आते रहे, लेकिन हद की कामना से मुक्त आत्मा संतुष्टता के कारण सदा प्रसन्न ताकि झलक में चमकता हुआ सितारा दिखाई देंगे. ನೋಡಿ ಬಾಬಾ ಹೇಳ್ತಿದ್ದಾರೆ, ಅವ್ರ ಎದುರುಗಡೆ ಏನೇ ಬರಲಿ ಏನು ಸದಾ ಪ್ರಸನ್ನತೆಯ ಅಲೆಗಳೇ ಅವರಿಂದ ಕಾಣಿಸ್ತಾ ಇರುತ್ತೆ. ಅವ್ರಿಗೆ ಯಾವುದೇ ಒಂದು ಪರಿಸ್ಥಿತಿಗಳು ಎದುರುಗಡೆ ಬಂದರೂ, ಯಾವುದೇ ಆತ್ಮ ತನ್ನ ಲೆಕ್ಕಾಚಾರ ಸಮಾಪ್ತಿ ಮಾಡ್ಕೊಳ್ಳೋಕ್ಕೆ ಎದುರುಗಡೆ ಬಂದರೂ ಕೂಡ, ಶರೀರದ ಕರ್ಮಭೋಗಗಳು ಎದುರುಗಡೆ ಬಂದರೂ ಕೂಡ, ಹದ್ದಿನ ಒಂದು ಇಚ್ಛೆಗಳು ಇಂದ ಮುಕ್ತ ಆತ್ಮ ಅಸಂತುಷ್ಟತೆ, ಹದ್ದಿನ ಇಚ್ಛೆಗಳಿಂದ ಮುಕ್ತ ಆತ್ಮ ಸಂತುಷ್ಟತೆ ಇರುವ ಕಾರಣ ಸದಾ ಪ್ರಸನ್ನತೆಯ ಹೊಳಪಿನಲ್ಲಿ ಹೊಳಿತಾ ಇರ್ತಾರೆ ಮತ್ತು ಅದೇ ಒಂದು ನಕ್ಷತ್ರ ರೂಪದಲ್ಲಿ ಕಾಣಿಸ್ತಾ ಇರ್ತಾರೆ. ಪ್ರಸನ್ನ ಚಿತ್ತ ಕಭಿ ಕೋಯಿ ಬಾತ್ ಮೇ ಪ್ರಶ್ನ ಚಿತ್ತ ನಹಿ ಹೋಂಗೆ. ಪ್ರಸನ್ನ ಚಿತ್ತ ಆತ್ಮಗಳು ಎಂದೂ ಕೂಡ ಯಾವುದೇ ಮಾತಿನಲ್ಲಿ ಪ್ರಶ್ನ ಚಿತ್ತರು ಆಗಿರೋದಿಲ್ಲ. ಅಂದರೆ ಅವ್ರ ಮೈಂಡಲ್ಲಿ ಕ್ವಶನ್ಸ್ ಎಲ್ಲ ಕ್ಲೋಸ್ ಆಗಿಬಿಟ್ಟಿರುತ್ತೆ. ಜೋಪಾನಾಥ ಸೋ ಪಾಲಿಯ ಅನ್ನುವಂಥ ಬುದ್ಧಿನಲ್ಲಿ ಅವ್ರಿಗೆ ಇರುತ್ತೆ. प्रसन्न चित्त की निशानी वह सदा निस्वार्थ और सदा सभी को निर्दोष अनुभव करेगा, किसी और के ऊपर दोष नहीं रखेंगे. ಪ್ರಸನ್ನ ಚಿತ್ತದ ಗುರುತುಗಳೇನಪ್ಪ ಅಂತಂದರೆ ಅವ್ರು ನಿಸ್ವಾರ್ಥಿಗಳಾಗಿರ್ತಾರೆ,
ಸದಾ ಎಲ್ಲರನ್ನೂ ನಿರ್ದೋಷಿ ಅನುಭವ ಮಾಡಿಸ್ತಾ ಇರ್ತಾರೆ, ಯಾರ ಮೇಲೂ ಕೂಡ ದೋಷ ಇಡೋದಿಲ್ಲ. ಭಾಗ್ಯ ವಿಧಾತಾ के ऊपर भी मेरा भाग्य ऐसा बनाया ना ड्रामा पर की, लेकिन मेरा ड्रामा में ही पार्ट ऐसा है ना कि व्यक्ति पर इसका स्वभाव संस्कार ऐसा है, ना प्रकृति के ऊपर प्रकृति का वायुमंडल ऐसा है, ना शरीर के हिसाब किताब पर कि मेरा शरीर ही ऐसा है. ಬಾಬಾ ಹೇಳ್ತಿದ್ದಾರೆ, ಅವ್ರು ಯಾರ ಮೇಲೂ ಕೂಡ ದೋಷ ಹಾಕೋದಿಲ್ಲ ಅಂತಾರೆ. ಅವರು ಯಾರ ಮೇಲೆ ಕೂಡ ದೋಷ ಹಾಕೋಲ್ಲ. ಪ್ರಸನ್ನ ಚಿತ್ತ ಆತ್ಮಗಳ ಮೇಲೆ ಅವ್ರಿಗೆ ಈ ರೀತಿ ಇರುತ್ತೆ, ಅವರು ಯಾರ ಮೇಲೂ ಕೂಡ ದೋಷ ಹಾಕೋದಿಲ್ಲ. ಭಾಗ್ಯ ವಿಧಾತ ನನ್ನ ಮೇಲೆ ಭಾಗ್ಯ ಈ ರೀತಿ ಮಾಡಿದ್ದಾರೆ, ಡ್ರಾಮಾ ನನ್ನಲ್ಲಿ ಈ ರೀತಿ ಶ್ರೇಷ್ಠ ಪಾರ್ಟ್ ಕೊಟ್ಟಿದೆ. ವ್ಯಕ್ತಿಗಳ ಮೇಲೆ, ಸ್ವಭಾವ ಸಂಸ್ಕಾರಗಳ ಮೇಲೆ, ಪ್ರಕೃತಿ ಮೇಲೆ, ವಾಯುಮಂಡಲದ ಮೇಲೆ, ಶರೀರ ಲೆಕ್ಕಾಚಾರದ ಮೇಲೆ ಅವರು ಈ ರೀತಿ ನೆಪಗಳು ಇಟ್ಕೊಂಡು ನಾವು ಇದರಿಂದ ಅಸಂತುಷ್ಟ ಆಗ್ತಾ ಇದ್ದೀವಿ ಅಂತ ಅವರು ಯಾವುದೇ ಕಾರಣದಿಂದ ಅಸಂತುಷ್ಟತೆ ತೋರಿಸ್ಕೊಳ್ಳೋದಿಲ್ಲ ಅಂತಿದ್ದಾರೆ. ಪ್ರಸನ್ನ ಚಿತ್ತ ಅರ್ಥ ಸದಾ ನಿಸ್ವಾರ್ಥ ನಿರ್ದೋಷ ವೃತ್ತಿವಾನೆ. ಪ್ರಸನ್ನ ಚಿತ್ತರು ಅಂದರೆ ಎಷ್ಟು ಪ್ರಸನ್ನತೆ ಬಗ್ಗೆ ಎಷ್ಟು ಹೇಳ್ತಾ ಇದ್ದಾರೆ. ಅವರು ದೃಷ್ಟಿ ವೃತ್ತಿಯಿಂದ ಕೂಡ ಪ್ರಸನ್ನವಾಗಿರೋರು, ನಿಸ್ವಾರ್ಥವಾಗಿರೋರು. तो संगम की विशेषता संतुष्टता और संतुष्टता की निशानी प्रसन्नता. ಸಂಗಮಯುಗದ ವಿಶೇಷತೆ ಸಂತುಷ್ಟತೆ, ಸಂತುಷ್ಟತೆಯ ಗುರುತು ಪ್ರಸನ್ನತೆ. ಯಾ ಬ್ರಾಹ್ಮಣ ಜೀವನ ಕ ವಿಶೇಷ ಪ್ರಾಪ್ತಿ ಹೈ. ಇದು ಈ ಒಂದು BK ಲೈಫ್ನ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರಾಪ್ತಿ. ಒಂದೊಂದು ಗುಣದ ಬಗ್ಗೆ ಬಾಬಾ ಎಷ್ಟು ಹೇಳಿದ್ದಾರೆ ನೋಡ್ರಿ. ಅದಕ್ಕೆ ಪರಮಾತ್ಮನಿಗೆ ಗುಣಗಳ ಸಾಗರ ಅಂತ ಮಹಿಮೆ ಮಾಡೋದು. ಈಗ ಒಂದೇ ಒಂದು ಸಂತುಷ್ಟತೆ ಬಗ್ಗೆ ತೆಗೆದುಕೊಂಡು ಎಷ್ಟು ಡೀಪಾಗಿ ತೊಗೊಂಡೋಗ್ತಾ ಇದ್ದಾರೆ ನೋಡ್ರಿ ಬಾಬಾ. ಅದಕ್ಕೆ ಜ್ಞಾನ ಸಾಗರ ಅಂತ ಹೇಳೋದು. ಸೊ ಬ್ರಾಹ್ಮಣ ಜೀವನ ಕಾ ಸುಖ ಹೈ ಸಂತುಷ್ಟತಾ. ಈ ಬ್ರಾಹ್ಮಣ ಜೀವನದ ಸುಖ ಆಗಿದೆ ಸಂತುಷ್ಟತೆ, ಪ್ರಸನ್ನತೆ. ಬ್ರಾಹ್ಮಣ ಜೀವನ ಬನಿ ಉಸ್ಕಾ ಭಿ ಸುಖ ನಹಿ ಲಿಯಾ ತೋ ನಾಮದಾರಿ ಬ್ರಾಹ್ಮಣ ಏನ. ಬ್ರಾಹ್ಮಣ ಜೀವನದಲ್ಲಿ ಬ್ರಾಹ್ಮಣರಾಗಿ ಆ ಒಂದು ಜೀವನದ ಸುಖವನ್ನು ನೀವು ಪಡ್ಕೊಂಡಿಲ್ಲ ಅಂತಂದ್ರೆ ನಾಮದಾರಿ ಬ್ರಾಹ್ಮಣರಾಗೋಗ್ಬಿಟ್ರಲ್ವಾ ಅಂತಾರೆ ಬಾಬಾ. ಅಂದ್ರೆ ಹೆಸರಿಗೆ ಬ್ರಾಹ್ಮಣರು, ಅನುಭವ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಪ್ರಾಪ್ತಿ ಸ್ವರೂಪ ಬ್ರಾಹ್ಮಣವೇ ನಾಮದಾರಿ ಬ್ರಾಹ್ಮಣರಾದ್ರೋ ಪ್ರಾಪ್ತಿ ಸ್ವರೂಪ ब्राह्मणदाद्रो तो बाप दादा सभी ब्राह्मण बच्चों को यही स्मृति दिला रहे हैं, ब्राह्मण बने अहोभाग्य. ಎಲ್ಲ ಬಾಬನ ಮಕ್ಕಳಿಗೆ ಬಾಬಾ ಅವರು ಸ್ಮೃತಿ ಕೊಡಿಸ್ತಾ ಇದ್ದಾರೆ, ಅಹೋ ಬ್ರಾಹ್ಮಣರೇ ಅಹೋಭಾಗ್ಯವಂತರೇ ಅಂತ. ಲೇಕಿನ್ ಬ್ರಾಹ್ಮಣ ಜೀವನ ಕಾ ವರ್ಷ ಪ್ರಾಪರ್ಟಿ ಸಂತುಷ್ಟತಾ ಹೈ. ಈ ಒಂದು ಬ್ರಾಹ್ಮಣ ಜೀವನದ ಒಂದು ಆಸ್ತಿ ಅಂತ ತಿಳ್ಕೊಳ್ಳಿ, ಪ್ರಾಪರ್ಟಿ ಅಂತ ತಿಳ್ಕೊಳ್ಳಿ, ಸಂತುಷ್ಟತೆ ಆಗಿದೆ, ಪ್ರಸನ್ನತೆ. ಬ್ರಾಹ್ಮಣ ಜೀವನದ ಅನುಭವ ಆಗಿದೆ, ಪ್ರಸನ್ನತೆ, ವ್ಯಕ್ತಿತ್ವ ಆಗಿದೆ, ಪ್ರಸನ್ನತೆ. ಇಸ್ ಅನುಭವ ಸೆ ಕಭಿ ವಂಚಿತ ನಹಿ ರಹನಾ. ಈ ಒಂದು ಅನುಭವದಿಂದ ಎಂದೂ ಕೂಡ ನೀವು ಏನಾಗಬಾರ್ದು, ವಂಚಿತರು ಆಗಬಾರ್ದು. अधिकारी हो जब दाता वरदाता खुले दिल से प्राप्तियों का खजाना दे रहे हैं, दे दिया तो खूब अपनी प्रॉपर्टी और पर्सनालिटी के अनुभव में लाओ. ವರದಾತ ವಿಶಾಲ ಹೃದಯದಿಂದ ಪ್ರಾಪ್ತಿಗಳ ಖಜಾನೆಯನ್ನು ಕೊಡ್ತಾ ಇದ್ದಾರೆ ಅಂತಂದರೆ, ಕೊಟ್ಟು ಬಿಟ್ಟಿದ್ದಾರೆ ಅಂದರೆ ಹೆಚ್ಚು ಹೆಚ್ಚು ಈ ಒಂದು ಪ್ರಾಪರ್ಟಿಯನ್ನು, ಪರ್ಸನಾಲಿಟಿಯನ್ನು ಅನುಭವದಲ್ಲಿ ತನ್ನಿ. ಅವರೊಂಕೊ ಬಿ ಅನುಭವಿ ಬನಾವೋ. ಬೇರೆಯವ್ರಿಗೂ ಕೂಡ ಅನುಭವಿಗಳನ್ನಾಗೆ ಮಾಡಿಸಿ. ಸಮಜಾ, ಗೊತ್ತಾಯ್ತಾ? ಹರ್ ಏಕ್ ಅಪ್ನೆ ಸೆ ಪೂಚೋ ಕಿ ಮೈ ಕಿಸ್ ನಂಬರ್ ಕಿ ಮಾಲಾ ಮೇ ಹೂ. ಪ್ರತಿಯೊಬ್ಬರು ತಮ್ಮನ್ನೇ ತಾವು ಕೇಳ್ಕೊಳ್ಳಿ, ನಾನು ಯಾವ ಒಂದು ನಂಬರ್ನ ಮಾಲೆ ಆಗಿದ್ದೇನೆ. ಮಾಲಾ ಮೇ ತೋ ಹೈ ಹಿ ಲೇಕಿನ್ ಐಸಾ ನಂಬರ್ ಕಿ ಮಾಲಾ ಮೇ ಹೂ. ಮಾಲೆ ಅಂತೂ ಆಗಿದ್ದೀರಿ, ಆದರೆ ಈ ರೀತಿ ಒಂದು ಮಾಲೆ ಆಗಿದ್ದೀನಾ, ಯಾವ ನಂಬರ್ನಲ್ಲಿದ್ದೀನಿ ನೋಡ್ಕೊಳ್ಳಿ. ಅಚ್ಚಾ, चारों ओर के सर्व बाप दादा की विशेष संतुष्ट मणियों को बाप दादा का विशेष याद प्यार. ನಾಲ್ಕಾರು ಕಡೆ ಇರತಕ್ಕಂತಹ ಸರ್ವ ಬಾಪ್ ದಾದಾರವರ ವಿಶೇಷ ಸಂತುಷ್ಟ ಮಣಿಗಳಿಗೆ ಬಾಪ್ ದಾದಾರವರ ವಿಶೇಷ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಭಾಗ್ಯಶಾಲಿ ಬ್ರಾಹ್ಮಣ ಜೀವನ ಪ್ರಾಪ್ತಿ ಮಾಡಿಕೊಳ್ಳೋರು ಕೋಟಿನಲ್ಲಿ ಕೆಲವರು, ಕೆಲವರಲ್ಲಿ ಕೆಲವರು ಬಹಳ ಕಾಲದಿಂದ ಅಗಲಿ ಹೋಗಿ ಮತ್ತೆ ಸಿಕ್ಕಿರುವಂಥ ಆತ್ಮಗಳು, ಬಾಪ್ ದಾದಾರವರ ಶುಭ ಸಂಕಲ್ಪದಿಂದ ಸಂಪನ್ನರಾಗಿರುವಂಥವರು,
ಆತ್ಮಗಳಿಗೆ, ಸಂಗಮಿಗೆ ಬ್ರಾಹ್ಮಣ ಜೀವನದ ಪ್ರಾಪರ್ಟಿ ಮತ್ತು ಸಂಪೂರ್ಣ ಅಧಿಕಾರಿ ಪ್ರಾಪ್ತಿ ಮಾಡ್ಕೊಳ್ತಕ್ಕಂಥ ಆತ್ಮಗಳಿಗೆ ವಿಶೇಷತೆಗಳನ್ನು ಪಡ್ಕೊಂಡಿರ್ತಕ್ಕಂಥವ್ರಿಗೆ ವಿಧಾತ ವರದಾತ ಬಾಬ್ದಾದಾರವರ ಬಹಳ ಬಹಳ ನೆನಪು ಪ್ರೀತಿಗಳನ್ನು ಸ್ವೀಕರಿಸಿ ಅಂತ ತಿಳಿಸಿದ್ದಾರೆ. ಇವತ್ತಿನ ವರದಾನ ಆಗಿದೆ, बुद्धि रूपी पांव द्वारा इस 5 तत्वों के आकर्षण से परे रहने वाले फरिश्ता स्वरूप भव. ಬುದ್ಧಿ ರೂಪಿ ಕಾಲಿನಿಂದ ಈ ಒಂದು ಪಂಚತತ್ವಗಳ ಆಕರ್ಷಣೆಯಿಂದಲೂ ಕೂಡ ದೂರ ಇರೋವಂಥವ್ರು. ಫರಿಷ್ಠಗಳ ಕಾಲ ಎಲ್ಲಿ ತೋರಿಸ್ತಾರೆ? ಮೇಲೆ ತೋರಿಸ್ತಾರೆ, ಭೂಮಿಗೆ ಅಂಟಿರೋ ಥರ ತೋರಿಸೋದಿಲ್ಲ. ಯಾಕೆ ನೋಡಿ, ಈ ಸಮಯದಲ್ಲೇ ಬುದ್ಧಿ ಅವ್ರದ್ದು ಎಲ್ಲಿ ಸಿಕ್ಕಾಕೊಂಡಿರಲ್ಲ, ಅದರಿಂದ ಅವ್ರನ್ನ ಏನು ಮಾಡ್ತಾರೆ? ಡಿಟ್ಯಾಚ್ ತೋರಿಸ್ತಾರೆ. ಅಟ್ಯಾಚ್ ತೋರಿಸಲ್ಲ, ಭೂಮಿಗೆ ಡಿಟ್ಯಾಚ್ ತೋರಿಸ್ತಾರೆ. ಸೂಕ್ಷ್ಮ ದೇವತೆಗಳು 6 ರೆಕ್ಕೆಗಳ ಮೇಲೆ ಅವರು ಹಾರ್ತಾ ಇರೋ ಥರ ತೋರಿಸ್ತಾರೆ. ಅಂತಹ ಒಂದು ಫರಿಷ್ಠ ಸ್ವರೂಪರು ಆಗಿರಿ. ಇವತ್ತಿನ ವರದಾನ, ಫರಿಷ್ಠೋಂಕೋ ಸದಾ ಪ್ರಕಾಶ್ ಕಿ ಕಾಯಾ ಮೇ ದಿಖಾತೆ ಹೇ. ಫರಿಷ್ಠಗಳನ್ನು, ಸೂಕ್ಷ್ಮ ದೇವತೆಗಳನ್ನು ಬೆಳಕಿನ ದೇಹಧಾರಿಗಳಾಗಿ ತೋರಿಸ್ತಾರೆ. ಪ್ರಕಾಶ್ ಕಾ ಕಾಯಾ ವಾಲೆ ಇಸ್ ದೇಹ ಕಿ ಸ್ಮೃತಿ ಸೇ ಭಿ ಪರೇ ರಹತೆ ಹೇ. ಪ್ರಕಾಶಮಯವಾಗಿರ್ತಕ್ಕಂತಹ ಒಂದು ಶರೀರಧಾರಿಗಳು ದೇಹದ ಸ್ಮೃತಿನಿಂದಲೂ ಕೂಡ ಅವರು ದೂರ ಇರ್ತಾರೆ. ಬಾಬಾ ಬಾರಿ ಬಾರಿ ಯಾಕೆ ಹೇಳ್ತಾರೆ ಗೊತ್ತಾಯ್ತಲ್ಲ, ದೇಹಾಭಿಮಾನ ಬಿಡ್ರಿ ಅಂತ ಯಾಕೆ ಹೇಳ್ತಾರೆ ಅರ್ಥ ಆಯ್ತಲ್ಲ. ಅಂದರೆ ಫರಿಷ್ಠ ಆಗಿರಿ ಅಂತ. ಅವರು ಪಂಚತತ್ವಗಳ ಆಕರ್ಷಣೆಯಿಂದಲೂ ಕೂಡ ಪರೇ ಇರ್ತಾರೆ. ಐಸೆ ಫರಿಷ್ಠೋಂಕ ಮಾಯಾ ವ ಕೋಯಿ ಭಿ ಮಾಯಾವಿ ಟಚ್ ನಹಿ ಕರ್ ಸಕ್ತೆ. ಈ ರೀತಿ ಇರತಕ್ಕಂಥವ್ರಿಗೆ ಯಾವುದೇ ಒಂದು ಮಾಯೆ ಆಗಲಿ, ಮಾಯಾವಿ ಆಕರ್ಷಣೆಗಳಾಗಲಿ ಸ್ಪರ್ಶ ಮಾಡೋಕ್ಕೂ ಸಾಧ್ಯ ಇಲ್ಲ. ಅಷ್ಟು ಅವ್ರು ಈ ಪ್ರಪಂಚದಿಂದ ಡಿಟ್ಯಾಚ್ ಆಗಿರ್ತಾರೆ. ಯಾರೋ? ಫರಿಷ್ಠ ಆಗಿರುವಂಥವ್ರು. ಲೇಕಿನ್ ಯಾ ತಬ್ ಹೋಗಾ ಜಬ್ ಕಬಿ ಕಿಸಿ ಕಿ ಅಧೀನ್ ನಹಿ ಹೋಂಗೆ. ಯಾವಾಗ ಈ ರೀತಿ ಸ್ಥಿತಿ ಬರುತ್ತೆ, ಯಾವಾಗ ಯಾವುದರಲ್ಲಿ ಕೂಡ ಅಧೀನತೆ ಇಲ್ಲ, ಆವಾಗ ಆ ಸ್ಥಿತಿ ಬರುತ್ತೆ ಅಂತಾರೆ. शरीर के भी आकर्षण के अधिकार, शरीर के भी अधिकारी बनकर चलना, माया का भी अधिकारी बनना, लौकिक व अलौकिक संबंध की भी अधीनता में नहीं आना. ನೋಡಿ, ಶರೀರಕ್ಕೂ ಅಧಿಕಾರಿಗಳಾಗಿ ನಡಿಬೇಕು. ಹೇಗೆ ಬ್ರಹ್ಮ ಬಾಬಾ ತಮ್ಮ ಶರೀರದ ಒಂದೊಂದು ಅಂಗಾಂಗವನ್ನು ತಮ್ಮ ಹತೋಟಿನಲ್ಲಿ ಇಟ್ಕೊಂಡಿದ್ರಲ್ಲ, ಮನಸ್ಸು ಬುದ್ಧಿ ಸಂಸ್ಕಾರಗಳನ್ನು ಕೂಡ ತಮ್ಮ ಹತೋಟಿನಲ್ಲಿ ಇಟ್ಕೊಂಡಿದ್ರಲ್ಲ, ಆಮೇಲೆ ಮಾಯನೂ ತಮ್ಮ ವಶ ಮಾಡ್ಕೊಂಡು ಬಿಟ್ಟಿದ್ರಲ್ಲ. ಅದಕ್ಕೆ ತಾನೇ ತೋರಿಸ್ತಾರೆ ಶಶಿ ಶಯನದ ಮೇಲೆ ಮಹಾವಿಷ್ಣು ಆರಾಮಾಗಿ ಮಲಗಿರೋ ಅಂಥದ್ದು, ಶ್ರೀಕೃಷ್ಣ ತುಳಿತಾ ಇರೋವಂಥದ್ದು ತೋರಿಸಿದಾರಲ್ಲ ಭಕ್ತಿ ಮಾರ್ಗದಲ್ಲಿ. ಅದು ಯಾರ್ದು ಗುರುತು? ಬ್ರಹ್ಮ ಬಾಬಾನೇ ಅಷ್ಟೆಲ್ಲ ಸಾಧನೆ ಮಾಡಿ ಪಡೆದಿರೋ ಅಂಥ ಸಿದ್ಧಿದ್ ಗುರುತಲ್ವಾ. ಲೌಕಿಕ ಮತ್ತು ಅಲೌಕಿಕ ಸಂಬಂಧದ್ದು ಕೂಡ ಅಧೀನತೆಯಲ್ಲಿ ಬರೋದಿಲ್ಲ ಅಂಥವ್ರಿಗೆ ಹೇಳ್ತಾರೆ ಫರಿಷ್ಠ. ಲೌಕಿಕ ಮತ್ತು ಅಲೌಕಿಕ ಸಂಬಂಧಗಳ ಆಕರ್ಷಣೆಯಿಂದನೂ ಕೂಡ ಅವರು ಡಿಟ್ಯಾಚ್ ಆಗಿರ್ತಾರೆ. ಬ್ರಹ್ಮ ಬಾಬಾ ಇಷ್ಟು ದೊಡ್ಡ ಪರಿವಾರನ ತಯಾರು ಮಾಡಿಬಿಟ್ರು, ಕೊನೆಗೆ ಎಲ್ಲರಿಂದ ಡಿಟ್ಯಾಚ್ ಆಗಿಬಿಟ್ರು. ಎಲ್ಲರಿಗೂ ಇಷ್ಟು ಪ್ರೀತಿ ಕೊಟ್ಟರು. ಈಗಲೂ ನೆನೆಸ್ಕೊತಾರಲ್ಲ ಬ್ರಹ್ಮ ಬಾಬಾ ಅವರಿಂದ ಪಾಲನೆ ಪಡ್ಕೊಂಡಿರೋವಂಥ ಆದಿರತ್ನಗಳು. ಆದರೆ ಅಷ್ಟೇ ಡಿಟ್ಯಾಚ್ ಆಗಿಬಿಟ್ರು, ಅಟ್ಯಾಚ್ಮೆಂಟ್ನಲ್ಲಿ ಬರಲಿಲ್ಲ. ಆ ರೀತಿ ಇವಾಗ ಸಂಗಮಯುಗದಲ್ಲಿ ನಾವೆಲ್ಲ ಪುರುಷಾರ್ಥ ಮಾಡಿ ಫೈನಲ್ ಏನಾಗಬೇಕೋ ಸೂಕ್ಷ್ಮ ದೇವತೆಗಳು ಫರಿಷ್ಠಗಳು ಆಗಬೇಕು. स्लोगन, शरीर को देखने की भी आदत है तो लाइट का शरीर को देखो, लाइट स्वरूप में स्थित रहो. ಒಂದು ವೇಳೆ ಶರೀರ ನೋಡೋ ಅಭ್ಯಾಸ ಇದೆ ಅಂದರೆ ನೀವು ಬೆಳಕಿನ ಶರೀರ ನೋಡ್ರಿ ಮತ್ತು ಬೆಳಕಿನ ಸ್ವರೂಪದಲ್ಲಿ ಇರಿ. ಇದು ಸೂಕ್ಷ್ಮ ದೇವತೆಗಳ ಲಕ್ಷಣಗಳು. ಅಚ್ಚಾ, ಓಂ ಶಾಂತಿ.